ನಿಮ್ಮ ಒಂದು ವಿಡಿಯೋದಲ್ಲಿ ಹೆಣ್ಮಕ್ಳು ಗಂಡನ ಮನೆಗೆ ಹೋಗೋ ಬಗ್ಗೆ ಮಾತಾಡಿದ್ರಿ. ಅದರಲ್ಲಿ ನೀವು ವಿದಾಯದ ಹಾಡುಗಳನ್ನು ಇಟ್ಕೊಂಡು 1.5-2 ಗಂಟೆ ಮಾತನಾಡಿ ಆ ವಿದಾಯದ ಸಂಪೂರ್ಣ ಪ್ರಕ್ರಿಯೆಯನ್ನು ವಿವರಿಸಿದಿರಿ. ನನಗೆ ಚಿಕ್ಕಂದಿನಿಂದಲೂ ಮದುವೆ ಮತ್ತು ವಿದಾಯದ ಬಗ್ಗೆ ಭಯಂಕರ ಕನಸುಗಳು ಬೀಳ್ತಿದ್ವು. ಯಾಕೋ ಗೊತ್ತಿಲ್ಲ, ಯಾರೋ ನನ್ನನ್ನ ಕಟ್ಟಿ ಹಾಕಿದ ಹಾಗೆ ಅನಿಸ್ತಿತ್ತು. ಯಾರಾದ್ರೂ ಕೇಳಿದ್ರೆ ನಗ್ತಿದ್ರು. ಇದು ಹುಡುಗಿಯರಿಗೆ ಸುವರ್ಣ ಕನಸು ಆಗಿರಬೇಕು, ನಿನಗೆ ಯಾಕೆ ಹೆದರಿಕೆ ಅಂತಿದ್ರು. ಆಮೇಲೆ ನಾನು ಜನರ ಹತ್ರ ಪ್ರಶ್ನೆ ಕೇಳೋದನ್ನೇ ನಿಲ್ಲಿಸಿಬಿಟ್ಟೆ. ಅವತ್ತಿನಿಂದ ಇಲ್ಲಿವರೆಗೆ ಬಹುಶಃ ನಿಮ್ಮ ಯಾವ ಪುಸ್ತಕವನ್ನೂ ಬಿಟ್ಟಿಲ್ಲ, ಯಾವ ವಿಡಿಯೋವನ್ನೂ ಬಿಟ್ಟಿಲ್ಲ. ತುಂಬಾ ಕ್ಲಾರಿಟಿ ಸಿಕ್ಕದೆ. ಜೀವನವೇ ಬದಲಾಗಿದೆ ಆಚಾರ್ಯಜಿ. ಈ ಪುಸ್ತಕ ಓದಿದಾಗ ಈ ಚಾಪ್ಟರ್ನಲ್ಲಿ ನನಗೆ ಸ್ವಲ್ಪ ಗೊಂದಲ ಆಯ್ತು. ದ ನೆಕ್ಸ್ಟ್ ಸ್ಟೆಪ್ ಇಸ್ ಇನಫ್. ಮುಂದಿನ ಹೆಜ್ಜೆಯೇ ಸಾಕು. ಇಲ್ಲಿ ಮುಂದಿನ ಹೆಜ್ಜೆ ಇಡಿ, ಅದರ ಪರಿಣಾಮಗಳ ಬಗ್ಗೆ ಯೋಚಿಸಬೇಡಿ. ಈ ವರ್ಷ ನನ್ನ ಆಪ್ತರನ್ನು ಕಳ್ಕೊಂಡೆ. ಅದು ಅಕಸ್ಮಾತಾಗಿ ನಡೆದು ಹೋಯ್ತು. ನಿಮ್ಮನ್ನ ಕೇಳಿದ್ದೀನಿ, ಎಲ್ಲವೂ ಪ್ರಕೃತಿ ಅಂತ ಗೊತ್ತು. ಆದ್ರೆ ಆ ಮೊಮೆಂಟ್ನಲ್ಲಿ ಗೀತೆಯ ಎಲ್ಲಾ ಜ್ಞಾನ, ನಿಮ್ಮ ಎಲ್ಲಾ ಮಾತುಗಳು ಎಲ್ಲೋ ಹಿಂದೆ ಉಳಿದು ಹೋದವು. 1-2 ವಾರಗಳ ಕಾಲ ನಿಮ್ಮ ಮಾತುಗಳನ್ನ ಕೇಳ್ತಿದ್ದೆ, ಆದ್ರೆ ಅಪ್ಲೈ ಮಾಡೋಕೆ ಆಗ್ತಿರಲಿಲ್ಲ. ನಿದ್ದೆಯೇ ಬರುತ್ತಿರಲಿಲ್ಲ. ನೆಕ್ಸ್ಟ್ ಸ್ಟೆಪ್ನ ಕ್ಲಾರಿಟಿ ಸಿಕ್ಕಿದಾಗ, ಅಂದ್ರೆ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್, ಅದು ಕಣ್ಣೆದುರಿಗೆ ಬಂದು ನಿಲ್ಲುವವರೆಗೂ, ಉದಾಹರಣೆಗೆ ಮೃತ್ಯು ಮುಂದೆ ಬಂದ ಹಾಗೆ, ನಾವು ಏನು ಮಾಡೋದು? ನೆಕ್ಸ್ಟ್ ಸ್ಟೆಪ್ ತಿಳಿಯುವುದಕ್ಕೆ ಸಾಧ್ಯ ಆಗೋದು ಏನಾದ್ರೂ ಕಣ್ಮುಂದೆ ಬಂದು ನಿಂತಾಗ ಮಾತ್ರ. ಮೊದಲೇ ತಿಳಿಯೋಕಾಗಲ್ಲ. ಅದಕ್ಕಾಗಿಯೇನೆ ಹೇಳಿರೋದು ದ ನೆಕ್ಸ್ಟ್ ಸ್ಟೆಪ್ ಈಸ್ ಇನಫ್ ಅಂತ. ದುಃಖ ಬಂದಿದೆ, ಯಾರೋ ಆಪ್ತರು ಇದ್ದರು, ಅವರು ಮೃತರಾಗಿದ್ದಾರೆ. ಹಾಗಾದ್ರೆ ಅಳೋದ್ರಲ್ಲಿ ಏನು ತಪ್ಪಿದೆ? ಅಧ್ಯಾತ್ಮವು ಅದನ್ನು ತಿರಸ್ಕಾರ ಮಾಡುವುದಿಲ್ಲ. ನನ್ಮೇಲೆ ನಾನೇ ಯಾರೋ ಬೀಳ್ಕೊಟ್ಟಿದ್ದಾರೆ ಅಂತ ನಗ್ತೇನೆ, ಕುಣಿಯುತ್ತೇನೆ, ಅಥವಾ ಸಂಪೂರ್ಣವಾಗಿ ವಿಚಲಿತನಾಗದೆ ಇರುತ್ತೇನೆ. ಇದೆಲ್ಲ ಪ್ರಯೋಜನಕ್ಕೆ ಬಾರದ ಆದರ್ಶಗಳು. ನೀವು ಸರಿಯಾದ ಜೀವನವನ್ನು ನಡೆಸಿ, ಯಾರೋ ವಿದಾಯ ಆಗಿದ್ದಾರೆ. ನೀವು 1-2 ವಾರ ನಿಮಗೆ ಆ ಆಘಾತ ಶಾಕ್ ಇತ್ತು ಅಂತ ಹೇಳಿದ್ದೀರಿ. ಅದು ಸರಿಯಲ್ವಾ? ಮೃತ್ಯುವಿನ ಅನುಭವ ಆದಾಗ ಮಾತ್ರ ಅದರ ಬಗ್ಗೆ ತಿಳಿಯುತ್ತದೆ. ಮತ್ತು ಆ 2 ವಾರ ನೀವು ಶಾಕ್ನಲ್ಲಿದ್ದೀರಿ ಅಂತ ಹೇಳ್ತೀರಲ್ಲ, ಅದು ತಿಳಿಯುವ ಪ್ರಕ್ರಿಯೆ. ಅದನ್ನು ನೀವು ಸರಿಯಾಗಿ ತಿಳಿದುಕೊಳ್ಳದಿದ್ರೆ ಅದರ ಬಗ್ಗೆ ಒಂದು ಕಲ್ಪನೆ ಮಾತ್ರ ಉಳಿಯುತ್ತೆ. ಕಲ್ಪನೆ ಎಂದಿಗೂ ಸತ್ಯವಾಗಿರಲು ಸಾಧ್ಯವಿಲ್ಲ.